ಹಲೋ ಬ್ರದರ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀರಾಮ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಇನ್ನೊಂದು ಮ್ಯಾಚ್ ಪ್ರಿವ್ಯೂ ವಿಡಿಯೋಗೆ ಸ್ವಾಗತ. ನಿನ್ನೆ ಯಾರ್ಯಾರು ನಮ್ಮ ಪ್ರೆಡಿಕ್ಷನ್ ಫಾಲೋ ಮಾಡಿದ್ರ, DC ಮತ್ತೆ RR ಮತ್ತೆ ಬೆಳಗ್ಗೆ ಯಾರು ಅನಾಲಿಸಿಸ್ ವಿಡಿಯೋ ಮತ್ತೆ ಪ್ರೆಡಿಕ್ಷನ್ ವಿಡಿಯೋ ನೋಡಿದ್ರ, ಪಕ್ಕ ನಿನ್ನೆ ಮ್ಯಾಚ್ ಅನ್ನ ಸಕ್ಕತ್ತಾಗಿ ಎಂಜಾಯ್ ಕೂಡ ಮಾಡಿರ್ತೀರಾ. ಏನೇನ್ ಪ್ರೆಡಿಕ್ಷನ್ ಕೊಟ್ಟಿದ್ದೀನಿ ಅದೇ ರೀತಿಯಾಗಿ ನಿನ್ನೆ ಮ್ಯಾಚ್ ಕೂಡ ಹೋಗಿದೆ. ಸೂರ್ಯವಂಶಿ ಫ್ಲಾಪ್ ಆಗ್ತಾರೆ ಅಂತ ಕೂಡ ಹೇಳಿದೆ. ನಿನ್ನೆ ಸೂರ್ಯವಂಶಿ ಫ್ಲಾಪ್ ನೋಡಿ ಬ್ಯಾಕ್ ಟು ಬ್ಯಾಕ್ ಆಡಿದ್ದು ಮತ್ತೆ ಒಳ್ಳೆ ಫಾರ್ಮ್ ಅಲ್ಲಿರೋ ಒಬ್ಬ ಪ್ಲೇಯರ್ ಫ್ಲಾಪ್ ಆಗ್ತಾನೆ ಅಂತ ಹೇಳೋದು ಅಷ್ಟು ಈಸಿ ಅಲ್ಲ. ನಿನ್ನೆ ಫ್ಲಾಪ್ ಆಗ್ತಾನೆ ಅಂತ ಕೂಡ ಹೇಳಿದೆ. ಅದೇ ರೀತಿ ಸೂರ್ಯವಂಶಿ ಫ್ಲಾಪ್ ಕೂಡ ಆಗಿದ್ದು. ಅದಾದ್ಮೇಲೆ ಈ ಕಡೆ ರಿಯನ್ ಪರಾಗ್ ನೋಡಿ ಬ್ಯಾಕ್ ಟು ಬ್ಯಾಕ್ ಫ್ಲಾಪ್ ಆಗಿದ್ ಮಂಚ ಇವತ್ತು ಆಡ್ತಾರ ಅಂತ ಕೂಡ ಹೇಳಿದೆ. ನಿನ್ನೆ ನೋಡಿ ಸುಮಾರು 74 ರನ್ ಎಷ್ಟೋ ಹೊಡೆದ್ರಲ್ಲ ನಿನ್ನೆ ರಿಯನ್ ಪರಾಗ್, ಚೆಚ್ಚಿ ಬಿಸಾಕ್ಬಿಟ್ರು ಮಾತ್ರ. ಅದಾದ್ಮೇಲೆ ಯಶಸ್ವಿ ಜೈಸ್ವಾಲ್ ಆಡ್ತಾರ ಅಂತ ಕೂಡ ಹೇಳಿದೆ. ನಿನ್ನೆ ಮ್ಯಾಚ್ ಫ್ಲಾಪ್ ಕೂಡ ಇತ್ತು. ಅದಾದ್ಮೇಲೆ ಜೋಫ್ರಾ ಆರ್ಕರ್ ವಿಕೆಟ್ ಬೀಳ್ತಾ ಅಂತ ಕೂಡ ಹೇಳಿದ್ದೆ. ಜೋಫ್ರಾ ಆರ್ಕರ್ಗೆ ಒಂದು ವಿಕೆಟ್ ಅನ್ನು ಬಿತ್ತು. ಅದಾದ್ಮೇಲೆ DC ಬೌಲಿಂಗ್ ಡಿಪಾರ್ಟ್ಮೆಂಟ್ ಬಂದ್ವಿ ಅಂದ್ರೆ ಮಿಚೆಲ್ ಸ್ಟಾರ್ಕ್ಗೆ ಪಕ್ಕ ವಿಕೆಟ್ ಗಳು ಬೀಳ್ತಾ ಅಂತ ಕೂಡ ಹೇಳಿದೆ. ಮಿಚೆಲ್ ಸ್ಟಾರ್ಕ್ ನಿನ್ನೆ ಮೂರ್ ವಿಕೆಟ್ ಕೂಡ ಬಿದ್ದು ಏರ್ಸಿದ ಮಾತ್ರ. ಅದಾದ್ಮೇಲೆ ಈ ಕಡೆ DC ಕಡೆ ಬಂದ್ವಿ ಅಂದ್ರೆ KL ರಾಹುಲ್ ಮತ್ತೆ ಟ್ರಿಸ್ಟನ್ ಸ್ಟಬ್ಸ್ ನೇಮನ್ನ ನೆನ್ಪಿಟ್ಕೊಂಡ್ರಿ ಅಂತ ಕೂಡ ಹೇಳಿದೆ. ನಿನ್ನೆ ನಮ್ಮ ಕನ್ನಡದ ಕಂದ KL ರಾಹುಲ್ ಇಂದ ಕೂಡ ಅಷ್ಟೇ ಒಂದು ಬಿಗ್ ಹಿಟ್ಟಿಂಗ್ ನೋಡಕ್ ಕೂಡ ಸಿಕ್ಕಿದ್ದು. ಅದಾದ್ಮೇಲೆ ಟ್ರಿಸ್ಟನ್ ಸ್ಟಬ್ಸ್ ಲಾಸ್ಟಿಗೆ ಸ್ವಲ್ಪ ಮೊಮೆಂಟ್ ಅನ್ನ ಕೂಡ ಚೇಂಜ್ ಮಾಡಿದ್ವಿ. ನಾನು ಮ್ಯಾಚ್ ಆಲ್ರೆಡಿ ಹತ್ತಿರ ತಗೊಂಡ್ಬಂದಿದ್ರು, ಸ್ವಲ್ಪ ಲಾಸ್ಟಿಗೆ ಒಂದು 6 ಹೊಡೆದ್ರ ಮೂಲಕ ಒಂದು ಸಣ್ಣದಾಗಿ ಒಂದು ಇನ್ನಿಂಗ್ಸ್ ನಮಗೆ ನೋಡಕ್ ಸಿಕ್ತು. ಸ್ಟಾರ್ಟಿಂಗ್ ಇವರು ಬ್ಯಾಟಿಂಗ್ ಬಂದಿದ್ರು ಅಂದ್ರೆ ಇವರಿಂದ ಇನ್ನೊಂದು ಬಿಗ್ ಹಿಟ್ಟಿಂಗ್ ನಮಗೆ ನೋಡಕ್ಕೆ ಸಿಕ್ಬಿಡೋದು. ಅದಾದ್ಮೇಲೆ ಮೇನ್ ಆಗಿ ನಿನ್ನೆ ಡೆಲ್ಲಿ ವಿನ್ ಆಗುತ್ತೆ ಅಂತ ಕೂಡ ಹೇಳಿದೆ. ಟೆಲಿಗ್ರಾಮ್ ಅಲ್ಲಿ ಪ್ರಿಡಿಕ್ಷನ್ ಕೂಡ ಕೊಟ್ಟಿದ್ದೆ. ಹಾಗಾಗಿ ನಾನು ನಿಮಗೆ ಹೇಳಿದ್ದು, ಟೆಲಿಗ್ರಾಮ್ಗೆ ಯಾರೇ ಇನ್ನೂ ಜಾಯ್ನ್ ಆಗಿಲ್ಲ ಅಂದ್ರೆ ತುಂಬಾ ಲಾಸ್ ಮಾಡ್ಕೊಳ್ತೀರಾ. ಹಾಗಾಗಿ ಟೆಲಿಗ್ರಾಮ್ ಲಿಂಕ್ ನ ವಿಡಿಯೋ ಡಿಸ್ಕ್ರಿಪ್ಷನ್ ಕೆಳಗೆ ಪ್ರೊವೈಡ್ ಕೂಡ ಮಾಡಿದ್ರಿ, ಮತ್ತೆ ಕಾಮೆಂಟ್ ಅಲ್ಲಿ ಪಿನ್ ಕೂಡ ಮಾಡ್ತೀನಿ. ಪ್ರತಿಯೊಬ್ಬರು ಕೂಡ ಜಾಯ್ನ್ ಆಗಿ ಇದೇ ರೀತಿ ಪ್ರಿಡಿಕ್ಷನ್ ಗಳನ್ನ ಮುಂದೆ ಕೂಡ ನೀವು ತಿಳ್ಕೊಳ್ತಿರ್ಬೋದು. ಮತ್ತೆ ಈ ವಿಡಿಯೋ ಯಾರ್ಯಾರು ನೋಡ್ತೀರಾ ಪ್ರತಿಯೊಬ್ಬರು ಕೂಡ ನಮ್ಮ ಪ್ರಿಡಿಕ್ಷನ್ ಬಗ್ಗೆ ನಿಮ್ಮ ಫೀಡ್ಬ್ಯಾಕ್ ಅನ್ನ ಶೇರ್ ಮಾಡಿ. ಮತ್ತೆ ಇವತ್ತು ಕೂಡ ಅಷ್ಟೊಂದು ಸೂಪರ್ ಆದ ಮ್ಯಾಚ್ ಕೂಡ ಇರುವಂತದ್ದು MI ಮತ್ತೆ CSK. ಒಂದೊಂದಾಗೆ ನೋಡ್ತಾ ಹೋಗೋಣ. ಇವತ್ತಿನ ಪಿಚ್ ಕಂಡೀಷನ್ ಯಾವ ತರ ಇದೆ, ಯಾವ ಪ್ಲೇಯರ್ ಹಿಟ್ ಆಗ್ಬೋದು, ಯಾರು ಫ್ಲಾಪ್ ಆಗ್ಬೋದು, ಅದಾದ್ಮೇಲೆ ಮ್ಯಾಚ್ ವಿನ್ನರ್ ಯಾರಾಗ್ಬೋದು, ಒಂದೊಂದಾಗೆ ನೋಡ್ತಾ ಹೋಗೋಣ. ವಿಡಿಯೋ ಲಾಸ್ಟ್ ತನಕ ನೋಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇರ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಡಿ. ಇದೇ ರೀತಿ ಪ್ರಿಡಿಕ್ಷನ್ ವಿಡಿಯೋಗಳನ್ನ ಪ್ರತಿನಿತ್ಯ ನೋಡ್ತಾ ಇರ್ಬೋದು. ಹಾಗೂ ವಿಡಿಯೋಗೆ ಲೈಕ್ ಹಾಕಿಲ್ಲ ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ಮತ್ತೆ ನಿಮ್ಮ ಪ್ರಕಾರ ಇವತ್ತಿನ ಮ್ಯಾಚ್ ಅಲ್ಲಿ ಯಾರು ವಿನ್ ಆಗ್ಬೋದು ಅಂತ ಮಿಸ್ ಮಾಡದೆ ಕಾಮೆಂಟಿಗೆ ಹಾಕ್ಬಿಡಿ. ಗುರು, ಇವತ್ತಿನ ಮ್ಯಾಚ್ ನಡೀತಿರೋದೇ ಚೆನ್ನೈ ಅವರ ಹೋಮ್ ಗ್ರೌಂಡ್ ಚಿದಂಬರಂ ಸ್ಟೇಡಿಯಂ ಅಲ್ಲಿ ಮ್ಯಾಚ್ ಕೂಡ ನಡೀತಿದೆ. ಈ ಪಿಚ್ ಯಾವ ತರ ಅಂದ್ರೆ ಬ್ಯಾಟಿಂಗ್ ಫ್ರೆಂಡ್ಲಿ ಕೂಡ ಆಗಿದೆ. ಅದೇ ರೀತಿ ಸ್ವಲ್ಪ ಪೇಸರ್ಸ್ಗೆ ಹೆಲ್ಪ್ ಕೂಡ ಸಿಗುತ್ತೆ. ಮುಂಚೆ ಸ್ವಲ್ಪ ಸ್ಪಿನ್ನರ್ಸ್ಗೆ ಹೆಲ್ಪ್ ಸಿಗೋದು, ಆದ್ರೆ ಈಗ ರೀಸೆಂಟ್ ಸ್ಟಾಟ್ಸ್ ನೋಡಿದ್ವಿ ಅಂದ್ರೆ ಪೇಸರ್ಸ್ಗೆ ತುಂಬಾ ಹೆಲ್ಪ್ ಕೂಡ ಸಿಗ್ತದೆ. ಸುಮಾರು ಇಲ್ಲಿ ಎಷ್ಟು 36 ವಿಕೆಟ್ ಇಲ್ಲಿ ಪೇಸರ್ಸ್ಗೆ ಬಿದ್ದಿದ್ರೆ ಸುಮಾರು 15ರಿಂದ 20 ವಿಕೆಟ್ ಕೇವಲ ಸ್ಪಿನ್ನರ್ಸ್ಗೆ ಕೂಡ ಬಿದ್ದಿದೆ. ಹಾಗಾಗಿ ಇಲ್ಲಿ ಪೇಸರ್ಸ್ಗೆ ಸ್ವಲ್ಪ ಹೆಲ್ಪ್ ಕೂಡ ಸಿಗುತ್ತೆ. ಮೇನ್ ಆಗಿ ಇಲ್ಲಿ ಬ್ಯಾಟಿಂಗ್ ಪಿಚ್ ಕೂಡ ಆಗಿದೆ. ಅದಾದ್ಮೇಲೆ ನಾವು ಏನಿಲ್ಲ ಅಂದ್ರೂ ಕೂಡ ಅಷ್ಟೇ 180 ಅಬೌವ್ ಸ್ಕೋರ್ ಅನ್ನು ಆರಾಮಾಗಿ ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ಏನೇನು ನಿಯರ್ 200 ಆ ಲೆವೆಲ್ಗೆ ಕೂಡ ಬರ್ತದೆ. ಅದಾದ್ಮೇಲೆ ಲಾಸ್ಟ್ 5 ಮ್ಯಾಚಸ್ ಸ್ಟಾಟ್ಸ್ ಅನ್ನ ತೆಗೆದು ನೋಡಿದ್ವಿ ಅಂದ್ರೆ ಬ್ಯಾಟಿಂಗ್ ಫಸ್ಟ್ ಮಾಡಿರೋ ಟೀಮ್ ಇಲ್ಲಿ 3 ಸಲ ವಿನ್ ಆಗಿದೆ. ಚೇಸಿಂಗ್ ಮಾಡಿರೋ ಟೀಮ್ ಇಲ್ಲಿ 2 ಸಲ ವಿನ್ ಕೂಡ ಆಗಿದೆ. ನೋಡ್ಬೇಕು ಇವತ್ತು ಯಾವ ತರ ಆಡ್ತಾರ ಅಂತ. ಏನ್ ಗೊತ್ತಾ, ಇದರಲ್ಲಿ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಯಾರು ಬ್ಯಾಟಿಂಗ್ ನ ಮಾಡ್ತಾರೆ ಅವರು ಒಂದು ಸ್ಕೋರ್ ನ ಡಿಫೆಂಡ್ ಮಾಡ್ಕೊಬೇಕು ಅಂದ್ರೆ ಏನಿಲ್ಲ ಅಂದ್ರೂ ಕೂಡ 200+ ಕೊಡ್ಲೇಬೇಕು, ಇಲ್ಲಾಂದ್ರೆ ಈಸಿಗೆ ಚೇಸ್ ಆಗೋಗ್ಬಿಡುತ್ತೆ. ಲಾಸ್ಟ್ ಮ್ಯಾಚ್ ನೀವೇ ನೋಡಿದ್ರೆ ಚೆನ್ನೈ ಮತ್ತೆ GT ಇಲ್ಲಿ ಚಿದಂಬರಂ ಸ್ಟೇಡಿಯಂ ಅಲ್ಲಿ ಮ್ಯಾಚ್ ಕೂಡ ಆಗಿದ್ದು. ಕೇವಲ 16.4 ಓವರ್ ಅಲ್ಲಿ ಮ್ಯಾಚ್ ಅನ್ನ ಕೂಡ ಮುಗಿಸಾಕ್ಬಿಟ್ಟಿದೆ ಇಲ್ಲಿ GT ಅವರು. ಹಾಗಾಗಿ ಬ್ಯಾಟಿಂಗ್ ಮಾಡಕ್ಕೆ ಈಸಿ ಕೂಡ ಆಗುತ್ತೆ. ಅಂದ್ರೆ ಈ ಪಿಚ್ ಸ್ವಲ್ಪ ಚೇಸಿಂಗ್ ಮಾಡಕ್ಕೂ ಹೆಲ್ಪ್ ಆಗುತ್ತೆ, ಮತ್ತೆ ಬ್ಯಾಟಿಂಗ್ ಮಾಡಕ್ ಅಂದ್ರೆ ಬ್ಯಾಟಿಂಗ್ ಫಸ್ಟ್ ಮಾಡಿದ್ರು ಕೂಡ ಹೆಲ್ಪ್ ಸಿಗುತ್ತೆ. ನೋಡೋಣ ಇವತ್ತು ಟಾಸ್ ವಿನ್ ಆದರೂ ಆಲ್ಮೋಸ್ಟ್ ಇಲ್ಲಿ ಚೇಸಿಂಗ್ ನ ಸೆಲೆಕ್ಟ್ ಮಾಡ್ಕೊಳಕ್ ಇಷ್ಟಪಡ್ತಾರೆ. ನೋಡೋಣ ಇವತ್ತು ಯಾವ ತರ ಟೀಮ್ಗಳು ಸೆಲೆಕ್ಷನ್ ಮಾಡ್ಕೊಳ್ತಾರೆ ಅಂತ. ಇನ್ನ ಚೆನ್ನೈ ಟೀಮ್ ಕಡೆ ಬಂದ್ವಿ ಅಂದ್ರೆ ಈಗಾಗಲೇ ಚೆನ್ನೈ ಟೀಮ್ ಒಳ್ಳೆ ಸ್ಟ್ರಾಂಗ್ ಕೂಡ ಕಾಣಿಸ್ತದೆ. ಮತ್ತೆ ಈ ಸೀಸನ್ ಅಲ್ಲಿ ಸಂಜು ಸ್ಯಾಮ್ಸನ್ ಬ್ಯಾಕ್ ಟು ಬ್ಯಾಕ್ ಫ್ಲಾಪ್ ಆಗಿದ್ರು ಕೂಡ ಅಷ್ಟೇ, ಅಂದ್ರೆ ಸ್ಟಾರ್ಟಿಂಗ್ ಕೆಲವೊಂದು ಮ್ಯಾಚಸ್ ಫ್ಲಾಪ್ ಆಗಿದ್ರು ಕೂಡ ಅಷ್ಟೇ, ಬರ್ತಾ ಒಳ್ಳೆ ಫಾರ್ಮ್ ಅಲ್ಲಿ ಕೂಡ ಇದ್ದಾರೆ. ಅದಾದ್ಮೇಲೆ ಈ ಸೀಸನ್ ಅಲ್ಲಿ 2 ಸಲ ಸೆಂಚುರಿ ಕೂಡ ಹೊಡೆದು ಬಿಸಾಕ್ಬಿಟ್ಟಿದ್ದಾರೆ. ಮತ್ತೆ ಈ ಪಿಚ್ ಅಲ್ಲಿ ಅವರ ಸ್ಟಾಟ್ಸ್ ಚೆನ್ನಾಗಿರೋದ್ರಿಂದ ಇವತ್ತಿನ ಮ್ಯಾಚ್ ಅಲ್ಲಿ ಕೂಡ ಮಿಂಚೋ ಸಾಧ್ಯತೆ ಕೂಡ ಇದೆ. ಅದಾದ್ಮೇಲೆ ಋತುರಾಜ್ ಗೈಕ್ವಾಡ್ ಕೂಡ ಅಷ್ಟೇ ಲಾಸ್ಟ್ ಮ್ಯಾಚ್ ಅಲ್ಲಿ ಬ್ಯಾಕ್ ಟು ಫಾರ್ಮ್ ಕೂಡ ಆಗಿದ್ದಾರೆ. 74 ರನ್ ಕೂಡ ಹೊಡೆದಿದ್ದಾರೆ. 60 ಬಾಲ್ಗೆ 74 ರನ್ ಕೂಡ ಹೊಡೆದಿದ್ದಾರೆ. ಅದಾದ್ಮೇಲೆ ಚೆನ್ನೈನ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ಸ್ ಗಳು ಸ್ವಲ್ಪ ತಿನ್ಕಾಡ್ತಿದ್ದಾರೆ. ಹಾಗಾಗಿ ಟೀಮ್ ಮೇಲೆ ತುಂಬಾ ಹೊಡೆತ ಕೂಡ ಬೀಳ್ತಿದೆ. ಅದನ್ನ ಇವತ್ತು ಯಾವ ತರ ಕಂಟ್ರೋಲ್ ಮಾಡ್ಕೊಳ್ತಾರೆ ಅಂತ ನೋಡ್ಬೇಕು. ಇನ್ನ ಚೆನ್ನೈನ ಬೌಲಿಂಗ್ ಡಿಪಾರ್ಟ್ಮೆಂಟ್ ಬಗ್ಗೆ 2 ಮಾತೇ ಇಲ್ಲ, ಆ ಲೆವೆಲ್ ಅಲ್ಲಿ ಕೂಡ ಇದಾರೆ. ಜೇಮಿ ಓರ್ಟನ್, ಅದಾದ್ಮೇಲೆ ಗುಜರ್ಪ್ರೀತ್ ಸಿಂಗ್, ಅದಾದ್ಮೇಲೆ ನೂರ್ ಅಹಮದ್, ಅಂಶುಲ್ ಕಂಬೋಜು, ಅಖಿಲ್ ಹುಸೈನ್. ಸೊ ಸಖತ್ ಬೌಲಿಂಗ್ ಡಿಪಾರ್ಟ್ಮೆಂಟ್ ಕೂಡ ಇದೆ. ಅದಾದ್ಮೇಲೆ ಆಲ್ಮೋಸ್ಟ್ ಇಲ್ಲಿ ಪೇಸರ್ಸ್ ಇರೋದ್ರಿಂದ ಒಂದು 2 ಸ್ಪಿನ್ನರ್ಸ್ ಕೂಡ ಇದಾರೆ, ಅಖಿಲ್ ಹುಸೈನ್ ಮತ್ತೆ ನೂರ್ ಅಹಮದ್. ಪಿಚ್ಚು ಸ್ಲೋ ಇತ್ತು ಅಂದ್ರೆ ಇವರು ಕೂಡ ವಿಕೆಟ್ ಬೀಳುತ್ತೆ. ಇನ್ ಕೇಸ್ ಆಗ್ಲಿಂದ ಪೇಸರ್ಸ್ ಕಡೆ ಇದಾರಲ್ಲ ಇಲ್ಲಿ ಅವರೇ ಕೆಲಸವನ್ನ ಮಾಡಿ ಕೊಡ್ತಾರೆ. ಇನ್ನ MI ಟೀಮ್ ಕಡೆ ಬಂದ್ವಿ ಅಂದ್ರೆ ಟೀಮ್ಗೆ ಏನಾಗಿದೆ ಅಂತ ನಿಜವಾಗ್ಲೂ ಗೊತ್ತಾಗ್ತಿಲ್ಲ ಗುರು. ನಿಜವಾಗ್ಲೂ ನೋಡಿ 2 ಟೀಮಲ್ಲಿ ಸೀನಿಯರ್ ಪ್ಲೇಯರ್ಸ್ ಕೂಡ ಇಲ್ಲ. ಹಾಗಾಗಿ ಅದೊಂದು ದೊಡ್ಡ ಹೊಡೆತ ಕೂಡ ಬೀಳ್ತಿದೆ. ಈ ಕಡೆಯಿಂದ ಧೋನಿ ಇಲ್ಲ, ಈ ಕಡೆಯಿಂದ ರೋಹಿತ್ ಶರ್ಮಾ ಆಡ್ತಾ ಇಲ್ಲ. ಹಾಗಾಗಿ ಯಾರಾದ್ರೂ ಸೀನಿಯರ್ ಪ್ಲೇಯರ್ಸ್ ಗಳು ಇದ್ರೆ ಮಾತ್ರ ಟೀಮ್ ಮುಂದೋಗುತ್ತೆ ಅಂತಾರಲ್ಲ, ಅದೇ ರೀತಿ ಈಗ ಆಗಿರುವಂತದ್ದು 2 ಟೀಮಿಗೆ ಕೂಡ ಅಷ್ಟೇ. ರೋಹಿತ್ ಶರ್ಮಾ ಆಡ್ತಾ ಇದ್ರು ಈ ಸೀಸನ್ ಅಲ್ಲಿ. ಏನೊಂದು ಇಂಜುರಿ ಆಗ್ಬಿಟ್ಟು ಅವರು
ಮ್ಯಾಚಸ್ಗೆ ಅನ್ಅವೈಲಬಲ್ ಕೂಡ ಆಗ್ತಿದ್ದಾರೆ. ಸೊ ನೋಡಬೇಕು ಇನ್ನೇನು ಆಡಲ್ಲ ಅನ್ಸುತ್ತೆ ಅವ್ರು. ಇವತ್ತು ಮ್ಯಾಚ್ ಕೂಡ ಆಲ್ಮೋಸ್ಟ್ ಡೌಟು. ಸೊ ಲಾಸ್ಟ್ ಒಂದು ಏನೋ ಟೀಮ್ ಹತ್ರ ಅದೇ ಒಂದು ಟೀಮನ್ನು ಕಂಟಿನ್ಯೂ ಕೂಡ ಮಾಡ್ಕೊಳ್ತಾರೆ. ಅದಾದ್ಮೇಲೆ ಲಾಸ್ಟ್ ಮ್ಯಾಚ್ ನೀವೇ ನೋಡಿದ್ರೆ ರಿಯಾನ್ ರಿಕ್ಲೆಂಟನ್ ಯಾವ ಲೆವೆಲ್ಗೆ ಚಚ್ಚಿದ್ರು ಅಂತ. ಅವ್ರದೇ ಹೋಮ್ ಗ್ರೌಂಡ್ ಅಲ್ಲಿ ಆ ಸ್ಕೋರ್ ನ ಡಿಫೆಂಡ್ ಕೂಡ ಮಾಡ್ಕೊಳಕ್ಕಾಗ್ಲಿಲ್ಲ. ಸೊ ಈಸಿಯಾಗಿ ಇಲ್ಲಿ SRH ಅವರು ಚೆಚ್ಚಿ ಬಿಸಾಕ್ಬಿಟ್ರು. ಎಷ್ಟು 243 ಟಾರ್ಗೆಟ್ ಅನ್ನ ಕೂಡ ಕೊಟ್ಟಿದ್ರು. ಇವರು 249 ಕೂಡ ಹೊಡೆದಿದ್ದು. ಒಂದು ರೆಕಾರ್ಡ್ ನ ಕೂಡ ಬ್ರೇಕ್ ಮಾಡಿ ಬಿಸಾಕಿದ್ದು ಅಲ್ಲಿ RCB ಮಾತ್ರ. ಫುಲ್ಲು ನೆಕ್ಸ್ಟ್ ಲೆವೆಲ್ ಇದಾರೆ SRH ಅವರು. ಮತ್ತೆ ಈ ಕಡೆ ಮುಂಬೈ ನೋಡ್ತಾರೆ ಸಖತ್ತು ಏನು ಹೊಡೆದ್ರು ಕೂಡ ಅಷ್ಟೇ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅವ್ರದ್ದು ಫೇಲ್ ಕೂಡ ಆಗ್ತಿದೆ. ಅದೇನೋ ಗೊತ್ತಿಲ್ಲ ಗುರು. ಈ ಕಡೆ ವರ್ಲ್ಡ್ ಕ್ಲಾಸ್ ಬೌಲರ್ಸ್ ಕೂಡ ಇದಾರೆ. ಈ ಕಡೆ ಬುಮ್ರಾ, ಟ್ರೆಂಟ್ ಬೋಲ್ಟ್, ಗಜಾನ್ಫರ್, ಹಾರ್ದಿಕ್ ಪಾಂಡ್ಯ ಒಳ್ಳೊಳ್ಳೆ ಪೇಸರ್ಸ್ ಕೂಡ ಇದಾರೆ. ಆದ್ರೂ ಏನಕ್ಕೆ ಇವರು ಇಷ್ಟು ಕೆಟ್ಟದಾಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ, ವಿಕೆಟ್ಸ್ ಗಳು ತಗೊಳ್ತಾ ಇಲ್ಲ, ನಂಗಂತೂ ಗೊತ್ತಾಗ್ತಾ ಇಲ್ಲ. ಅದಾದ್ಮೇಲೆ ಇವತ್ತು ಇದೇ ರೀತಿ ಆಡಿದ್ರು ಅಂದ್ರೆ ಇವತ್ತು ಕೂಡ ಮುಂಬೈ ಚೆನ್ನೈ ಟೀಮ್ ಅಲ್ಲಿ ಸೋಲ್ಬೇಕಾಗುತ್ತೆ. ಅದಾದ್ಮೇಲೆ ಇದುವರೆಗೂ ಚೆನ್ನೈ ಮತ್ತೆ ಮುಂಬೈ ಹೆಡ್ ನೋಡಕ್ ಹೋದ್ವಿ ಅಂದ್ರೆ ಚಿಪಕ್ ಸ್ಟೇಡಿಯಂ ಅಲ್ಲಿ 5 ಸಲ ಮುಂಬೈ ವಿನ್ ಆದ್ರೆ 4 ಸಲ CSK ಅವ್ರು ಕೂಡ ವಿನ್ ಆಗಿದ್ರೆ. ಇಲ್ಲಿ ಅಂದ್ರೆ ಈ ಪಿಚ್ ಅಲ್ಲಿ ಇವ್ರು ಸ್ವಲ್ಪ ಸ್ಟ್ರಾಂಗ್ ಆಗಿ ಕಾಣ್ತಾರೆ. ಇವತ್ತು ನೋಡೋಣ ಯಾರಿಗೆ ವಿನ್ ಆಗೋ ಚಾನ್ಸ್ ಇದೆ ಅಂತ. ಇನ್ನು ಎರಡು ಟೀಮ್ ನ ಪ್ಲೇಯಿಂಗ್ 11 ಕಡೆ ಬಂದ್ವಿ ಅಂದ್ರೆ ಏನು ಕೂಡ ಚೇಂಜಸ್ ಮಾಡ್ಕೊಳ್ಳಲ್ಲ ಅನ್ಸುತ್ತೆ. ಸೇಮ್ ಟೀಮ್ ಅನ್ನ ಕಂಟಿನ್ಯೂ ಕೂಡ ಮಾಡ್ಬೋದು. ಏನಕ್ಕೆ ಅಂದ್ರೆ ಲಾಸ್ಟ್ ಟೀಮ್ ಮುಂಬೈ ಟೀಮ್ ಅಲ್ಲಿ ಕೂಡ ಅಷ್ಟೇ ಒಳ್ಳೆ ಓಪನರ್ಸ್ ಕೂಡ ಇಲ್ಲಿ ಸಿಕ್ಕಿದ್ದಾರೆ. ವಿಲ್ ಜಾಕ್ಸನ್ ಮತ್ತೆ ರಿಯಾನ್ ರೆಕ್ಲೆಂಟನ್ ಯಾವ ಲೆವೆಲ್ಗೆ ಆಡಿದ್ರೆ ನೀವೇ ನೋಡಿದ್ರೆ. ಹಾಗಾಗಿ ಅದಾದ್ಮೇಲೆ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ ಗಳು ಸ್ವಲ್ಪ ಫ್ಲಾಪ್ ಆದ್ರೂ ಕೂಡ ಇವತ್ತದನ್ನ ಯಾವ ತರ ಕಂಬ್ಯಾಕ್ ಮಾಡ್ಕೊಳ್ತಿಲ್ಲ ಅಂದ್ರೆ ಚೇಂಜಸ್ ಮಾಡ್ಕೊಳ್ತಾರೆ ಅಂತ ನೋಡ್ಬೇಕು. ಇನ್ನು CSK ಕಡೆ ಬಂದ್ವಿ ಅಂದ್ರೆ ಅಲ್ಲೂ ಕೂಡ ಏನೋ ಚೇಂಜಸ್ ಆಗಲ್ಲ ಅಂತ ಅನ್ಸುತ್ತೆ. ಏನಾದ್ರು ಚೇಂಜಸ್ ಆಯ್ತು ಅಂದ್ರೆ ಆಫ್ಟರ್ ಟಾಸ್ ನಿಮಗೆ ಅಪ್ಡೇಟ್ ಸಿಕ್ಬಿಡುತ್ತೆ. ಇನ್ನ ಮುಂಬೈ ಇಂಡಿಯನ್ಸ್ ಟೀಮ್ ಅಲ್ಲಿ ಯಾರ ಸ್ಟಾಟ್ಸ್ CSK ಅಗೇನ್ಸ್ಟ್ ಚೆನ್ನಾಗಿದೆ ಅಂತ ನೋಡಕ್ ಹೋದ್ವಿ ಅಂದ್ರೆ ರೋಹಿತ್ ಶರ್ಮಾ ಸ್ಟಾಟ್ಸ್ ಚೆನ್ನಾಗಿದೆ. ಆದ್ರೆ ಅವರು ಇವತ್ತಿನ ಮ್ಯಾಚ್ ಅಲ್ಲಿ ಅನ್ಅವೈಲಬಲ್ ಆಗಿರೋದ್ರಿಂದ. ಅದಾದ್ಮೇಲೆ ರಿಯಾನ್ ರೆಕ್ಲೆಂಟನ್ ಸ್ಟಾಟ್ಸ್ ಕೂಡ ಇತ್ತೀಚಿನ ಫಾರ್ಮ್ ಅನ್ನ ಚೆಕ್ ಮಾಡಿದ್ವಿ ಅಂದ್ರೆ ಸಖತ್ ಡೇಂಜರಸ್ ಆಗಿ ಕೂಡ ಕಾಣ್ತಿದ್ರೆ. ಅದಾದ್ಮೇಲೆ ಜಸ್ಪ್ರೀತ್ ಬುಮ್ರಾ ನೋಡಿ ಪ್ರತಿ ಟೀಮ್ ಎಲ್ಲ ಸ್ಟಾಟ್ಸ್ ಚೆನ್ನಾಗಿದೆ, ಆದ್ರೆ ವಿಕೆಟ್ ಗಳೇ ಕೂಡ ಬೀಳ್ತಾ ಇಲ್ಲ. ಇಲ್ಲಿ CSK ಮೇಲೂ ಕೂಡ ಅಷ್ಟೇ ಜಸ್ಪ್ರೀತ್ ಬುಮ್ರಾ ಸ್ಟಾಟ್ಸ್ ಚೆನ್ನಾಗಿದೆ. ಮತ್ತೆ ಸಂಜು ಸ್ಯಾಮ್ಸನ್ ಈಗಾಗಲೇ 2 ಸಲ ಔಟ್ ಕೂಡ ಮಾಡಿದ್ರೆ. ಸೊ ನೋಡ್ಬೇಕು ಯಾವ ತರ ಕಂಬ್ಯಾಕ್ ಮಾಡ್ತಾರೆ ಅಂದ್ರೆ ಅದೇ ರೀತಿ ಸ್ಟ್ರಗಲ್ ನ ಕಂಟಿನ್ಯೂ ಮಾಡ್ತಾರ ಅಂತ. ಇನ್ನ CSK ಕಡೆ ಬಂದ್ವಿ ಅಂದ್ರೆ ಸಂಜು ಸ್ಯಾಮ್ಸನ್ ಸ್ಟಾಟ್ಸ್ MI ಅಗೇನ್ಸ್ಟ್ ಚೆನ್ನಾಗಿದೆ ನೋಡ್ಬೋದು. ರೀಸೆಂಟ್ ಆಗಿ MI ಮತ್ತೆ CSK ಮ್ಯಾಚ್ ಆಯ್ತಲ್ಲ ವಾಂಖೇಡೆ ಸ್ಟೇಡಿಯಂ ಅಲ್ಲಿ, ಅವಾಗಲೂ ಕೂಡ ಅಷ್ಟೇ 101 ರನ್ ಹೊಡೆಯೋದ್ರ ಮೂಲಕ ಫುಲ್ ಚೆಚ್ಚಿ ಬಿಸಾಕ್ಬಿಟ್ರು ಮಾತ್ರ. ಹಾಗಾಗಿ ಇವತ್ತು ಕೂಡ ಅದೇ ಫಾರ್ಮ್ ಅನ್ನ ಕಂಟಿನ್ಯೂ ಕೂಡ ಮಾಡಬಹುದು. ಅದಾದ್ಮೇಲೆ 109 ಸ್ಟಾರ್ಟ್ಸ್ ಕೂಡ CSK ಅಗೇನ್ಸ್ಟ್ ಚೆನ್ನಾಗಿದೆ. ಈಗಾಗಲೇ ರೋಹಿತ್ ಶರ್ಮಾ ಮತ್ತೆ ಹಾರ್ದಿಕ್ ಪಾಂಡ್ಯ ಇವರ ಬೌಲಿಂಗ್ 2 ಸಲ ಔಟ್ ಕೂಡ ಆಗಿದ್ದಾರೆ. ಬಟ್ ಇವತ್ತು ರೋಹಿತ್ ಶರ್ಮಾ ಅವೈಲೇಬಲ್ ಇಲ್ಲ. ಅವರ ಜಾಕೆ ಬೇರೆಯವ್ರನ್ನ ಹಾಕೊಂಡ್ರು ಅಂದ್ರೆ ಅವರ ಕಾಲಿ ಹಿಡಿಯೋ ಸಾಧ್ಯತೆ ಕೂಡ ಜಾಸ್ತಿ ಇರುತ್ತೆ. ಇನ್ನ ಫೈನಲ್ ಗೆ ನಮ್ಮ ಪ್ಲೇಯರ್ ಪ್ರೆಡಿಕ್ಷನ್ ಕಡೆ ಬಂದ್ವಿ ಅಂದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಯಾರು ಮಿಂಚಬಹುದು, ಯಾರು ಫ್ಲಾಪ್ ಆಗ್ಬಹುದು ಅಂತ ನನಗೆ ಅನಿಸ್ತಿದೆ. ಅಂದ್ರೆ ಫಸ್ಟ್ CSK ಕಡೆ ಹೋಗೋಣ, ಅದಾದ್ಮೇಲೆ MI ನ ನೋಡೋಣ. ಫಸ್ಟ್ ಇಲ್ಲಿ ಋತುರಾಜ್ ಗೈಕ್ವಾಡ್ ಇವತ್ತು ಕೂಡ ಅಷ್ಟೊಂದು ಬಿಗ್ ಹಿಟ್ಟಿಂಗ್ ನೋಡಕ್ಕೆ ಸಿಗುತ್ತೆ ಅಂತ ನನಗೆ ಅನಿಸುತ್ತೆ. ಅದಾದ್ಮೇಲೆ ಸಂಜು ಸ್ಯಾಮ್ಸನ್ ಒಂಥರ 50-50 ಪ್ಲೇಯರ್ ಅನಿಸ್ತದೆ. ಅವ್ರದ್ದೇನಾದ್ರೂ ಒಂದು 20+ ಕ್ರಾಸ್ ಆಯ್ತು ಅಂದ್ರೆ ಪಕ್ಕಾ ಹಿಟ್ಟು. ಅದಾದ್ಮೇಲೆ ಅಷ್ಟರೊಳಗೆ ಔಟ್ ಆದ್ರು ಅಂದ್ರೆ ಫ್ಲಾಪ್ ಆಗೋ ಪ್ಲೇಯರ್ ಕೂಡ ಆಗಿದ್ರೆ. ಇನ್ನ ಶಿವಮ್ ದುಬೆ ಕೂಡ ಅಷ್ಟೇ ಇವತ್ತಿನ ಮ್ಯಾಚ್ ಅಲ್ಲಿ ಮಿಂಚಬಹುದು. ನೋಡೋಣ ಯಾವ ತರ ಆಡ್ತಾರೆ ಅಂತ. ಇನ್ನ ಬ್ರೇವಿಸ್ ಫ್ಲಾಪ್ ಆಗ್ತಾರೆ ಅಂತ ನನಗೆ ಅನಿಸುತ್ತೆ. ನೋಡೋಣ ಏನಾಗುತ್ತೆ ಅಂತ. ನಿನ್ನೆ ಸೂರ್ಯವಂಶಿ ಫ್ಲಾಪ್ ಆಗ್ತಾರೆ ಅಂದಿದೆ, ಇವತ್ತು ಬ್ರೇವಿಸ್. ಸೊ ನೋಡೋಣ ಏನಾಗುತ್ತೆ ಅಂತ. ಅದಾದ್ಮೇಲೆ ಇನ್ನ ನೂರ್ ಅಹಮದ್ ಮತ್ತೆ ಅಖಿಲ್ ಹುಸೇನ್ಗೆ ಇವತ್ತಿನ ಮ್ಯಾಚ್ ಅಲ್ಲಿ ವಿಕೆಟ್ ಗಳು ಕೂಡ ಬೀಳ್ಬೋದು. ಮತ್ತೆ ಯಾರು ಪೇಸರ್ಸ್ ಅಂತ ಇದೆಲ್ಲ ಅವ್ರಿಗೆ ವಿಕೆಟ್ ಗಳು ಕೂಡ ಬೀಳ್ತಾರೆ. ಮೇನ್ ಆಗಿ ನೂರ್ ಅಹಮದ್ ಮತ್ತೆ ಅಖಿಲ್ ಹುಸೇನ್ ನೆನ್ಪಿಟ್ಕೊಂಡಿರಿ. ಇನ್ನ ಮುಂಬೈ ಇಂಡಿಯನ್ಸ್ ಕಡೆ ಬಂದ್ವಿ ಅಂದ್ರೆ ಸೂರ್ಯಕುಮಾರ್ ಯಾದವ್ ಇವತ್ತಿನ ಮ್ಯಾಚ್ ಅಲ್ಲಿ ಮಿಂಚಬಹುದು. ಲಾಸ್ಟ್ ಮ್ಯಾಚ್ ಫ್ಲಾಪ್ ಕೂಡ ಆಗಿದ್ದಾರೆ. ಮತ್ತೆ ಈ ಪಿಚ್ ಅಲ್ಲಿ ಅವರ ಸ್ಟಾಟ್ಸ್ ಚೆನ್ನಾಗಿರೋದ್ರಿಂದ ಇವತ್ತಿನ ಮ್ಯಾಚ್ ಅಲ್ಲಿ ಅವರು ಮಿಂಚಬಹುದು. ಅದಾದ್ಮೇಲೆ ವಿಲ್ ಜಾಕ್ಸ್ ನ ಆಡ್ಸಿದ್ರು ಅಂದ್ರೆ ಅವರು ಒಂದ್ ಕಡೆ ಫ್ಲಾಪ್ ಆಗ್ತಾರೆ ಅನ್ಸುತ್ತೆ, ಒಂದ್ ಕಡೆ ಆಡ್ತಾರೆ ಅನ್ಸುತ್ತೆ. ಹೆಂಗಾಗುತ್ತೆ ಅಂದ್ರೆ 30 ಅಬವ್ ಅವ್ರದ್ದು ಕ್ರಾಸ್ ಆಯ್ತು ಅಂದ್ರೆ ಆಡ್ತಾರೆ, ಸೆಟ್ ಆಗ್ಬಿಡ್ತಾರೆ ಪ್ಲೇಯರ್. 30 ಒಳಗೆ ಔಟ್ ಆದ್ರಿಂದ ಫ್ಲಾಪ್ ಅಂತ ಅರ್ಥ. ತಿಳ್ಕೊಂಬಿಡಿ ಹೇಗೆ ಆಡ್ತಾರೆ ಅಂತ. ನೀವೇ ಮ್ಯಾಚ್ ನೋಡಿ ಗೊತ್ತಾಗುತ್ತೆ, ಮಜಾ ಬರುತ್ತೆ. ಅದಾದ್ಮೇಲೆ ತಿಲಕ್ ವರ್ಮಾ ಕೂಡ ಅಷ್ಟೇ ಇವತ್ತಿನ ಮ್ಯಾಚ್ ಅಲ್ಲಿ ಮಿಂಚಬಹುದು ಅಂತ ನನಗೆ ಅನಿಸುತ್ತೆ. ಇನ್ನ ಬೌಲಿಂಗ್ ಡಿಪಾರ್ಟ್ಮೆಂಟ್ ಬಂದ್ವಿ ಅಂದ್ರೆ ಜಸ್ಪ್ರೀತ್ ಬುಮ್ರಾ ಮತ್ತೆ ಹಾರ್ದಿಕ್ ಪಾಂಡ್ಯಗೆ ಇವತ್ತಿನ ಮ್ಯಾಚ್ ಅಲ್ಲಿ ವಿಕೆಟ್ ಗಳು ಕೂಡ ಬೀಳ್ಬೋದು. ನೋಡೋಣ ಎಷ್ಟೆಷ್ಟು ವಿಕೆಟ್ ಬೀಳುತ್ತೆ ಏನೋ ಅಂತ. ಗೊತ್ತಿತ್ತು ಅಂದ್ರೆ ಕಾಮೆಂಟ್ ಮಾಡ್ಬಿಡಿ. ಕೆಲವರು ನನ್ಗಿಂತ ಬುದ್ಧಿವಂತ ಇರ್ತೀರಾ, ಸೊ ಅಂತವ್ರಿಗೆ ಏನಾದ್ರು ಗೊತ್ತಿತ್ತು ಎಷ್ಟೆಷ್ಟು ವಿಕೆಟ್ ತಗೊಳ್ತಾರೆ ಅಂತ ಕಾಮೆಂಟ್ ಮಾಡಿ. ಫೈನಲ್ ಗೆ ಮ್ಯಾಚ್ ಪ್ರೆಡಿಕ್ಷನ್ ಕಡೆ ಬಂದ್ವಿ ಅಂದ್ರೆ ಈ ಮ್ಯಾಚ್ ಪ್ರೆಡಿಕ್ಷನ್ ನಾನು ಟೆಲಿಗ್ರಾಮ್ ಅಲ್ಲಿ ಪೋಸ್ಟ್ ಕೂಡ ಮಾಡ್ತೀನಿ ಆಫ್ಟರ್ ಟಾಸ್ ಕೂಡ ತುಂಬಾ ಇಂಪ್ಯಾಕ್ಟ್ ಕೂಡ ಆಗೋದ್ರಿಂದ. ಹಾಗಾಗಿ ಏನೇ ಅಪ್ಡೇಟ್ ಇದ್ರು ಕೂಡ ಆಫ್ಟರ್ ಟಾಸ್ ನಿಮಗೆ ಟೆಲಿಗ್ರಾಮ್ ಅಲ್ಲಿ ಪೋಸ್ಟ್ ಕೂಡ ಮಾಡ್ತೀನಿ. ಟೆಲಿಗ್ರಾಮ್ ಲಿಂಕ್ ನ ವಿಡಿಯೋ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಅಲ್ಲಿ ಪಿನ್ ಕೂಡ ಮಾಡ್ತೀನಿ. ಪ್ರತಿಯೊಬ್ಬರು ಕೂಡ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಚಾನಲ್ಗೆ ಜಾಯ್ನ್ ಆಗಿ ಇದೇ ರೀತಿ ಹೆಚ್ಚಿನ ಕ್ರಿಕೆಟ್ ಕಂಟೆಂಟ್ಗಾಗಿ ಚಾನಲ್ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಎಂದು ಫ್ರೆಶ್ ಕಂಟೆಂಟ್ ನ ಜೊತೆಗೆ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಜೈ ಹಿಂದ್, ವಂದೇ ಮಾತರಂ.